ANMR ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2024-25ನೇ ಸಾಲಿನ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ MG ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2024-25ನೇ ಸಾಲಿನ ಪ್ರೀ ಸ್ಕೂಲ್ LKG UKG 1ನೇ ತರಗತಿಯಿಂದ 10ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು. ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಹಿಂದೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, MG ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8722776567 9164976866 ಮೊಬೈಲ್ ಸಂಖ್ಯೆ ಮತ್ತು 0815425115 ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು. ಕುಂಟೆಗಳಂತಾಗಿರುವ ಅಂಜನಿ ಬಡಾವಣೆಯ ರಸ್ತೆಗೆ ಶೀಘ್ರವೇ ಮೋಕ್ಷ, ಪೌರಾಯುಕ್ತ ಮಾಧವಿ ಭರವಸೆ. ಚಿಂತಾಮಣಿ ನಗರದ 5ನೇ ವಾರ್ಡಿನ ಅಂಜನಿ ಬಡಾವಣೆಯ 2ನೇ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು, ಮಳೆ ಬಂದರೆ ನೀರಿನ ಕುಂಟೆಗಳಂತಾಗುತ್ತಿದ್ದ ರಸ್ತೆಯನ್ನು ವೀಕ್ಷಿಸಿದ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತೆ ಮಾಧವಿರವರು ಸದರಿ ರಸ್ತೆಯ ಕಾಮಗಾರಿಯನ್ನು 3 ತಿಂಗಳೊಳಗೆ ಮುಗಿಸುವುದರ ಜೊತೆಗೆ ತಾತ್ಕಾಲಿಕವಾಗಿ ಗುಂಡಿಗಳನ್ನು ಮುಚ್ಚಿಸುವ ಭರವಸೆ ನೀಡಿದರು. ಬಡಾವಣೆಯ ಹಿರಿಯ ನಾಗರಿಕರೊಬ್ಬರು ಅಂಜನಿ ಬಡಾವಣೆಯ 2ನೇ ಮುಖ್ಯ ರಸ್ತೆ ಹಾಗೂ ಲಾಯರ್ ಸುಶೀಲ ಅವರವರು ವಾಸಿಸುವ ಮನೆಯ ರಸ್ತೆ ಕಳೆದ 3 ವರ್ಷಗಳಿಂದ ನಾಗರಿಕರು ಓಡಾಡಲು ಸಾಧ್ಯವಾಗದಷ್ಟು ಬೃಹತ್ ಗುಂಡಿಗಳಿಂದ ಹದಗೆಟ್ಟಿದ್ದು, ರಸ್ತೆಯನ್ನು ಸರಿಪಡಿಸುವಂತೆ ನಗರಸಭಾ ಅಧಿಕಾರಿಗಳಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ ಹೇಳಿ ಸಾಕಾಗಿತ್ತು. ಈ ಸಂಬಂಧ 2022 ಡಿಸೆಂಬರ್ 12ರಂದು ಜನಸ್ಪಂದನ ಪೋರ್ಟಲ್ ಮೂಲಕ ರಸ್ತೆ ದುರಸ್ತಿ ಮಾಡುವಂತೆ ಮನವಿಯನ್ನು ಸಹ ಸಲ್ಲಿಸಲಾಗಿತ್ತು. ಸದರಿ ಕುಂದುಕೊರತೆಯ ದೂರಿನಲ್ಲಿ ID ಸಂಖ್ಯೆ 60831 ಸಹ ನೀಡಿದ ಅಧಿಕಾರಿಗಳು ಸದರಿ ರಸ್ತೆ ಕಾಮಗಾರಿ ಶೀಘ್ರವೇ ಪ್ರಾರಂಭಿಸಿ ಮುಕ್ತಾಯಗೊಳಿಸಲು ಕ್ರಮ ವಹಿಸಲಾಗುವುದು ತಿಳಿಸಿ 2 ವರ್ಷ ಕಳೆದರೂ ಸಹ ರಸ್ತೆ ದುರಸ್ತಿ ಕಾಣಲೇ ಇಲ್ಲ. ಈ ಬಗ್ಗೆ ANMR ನ್ಯೂಸ್ನಲ್ಲಿ ಮೇ 22ರಂದು ವಿಶೇಷ ವರದಿಯನ್ನು ಪ್ರಕಟಿಸಿದ ಬೆನ್ನಲ್ಲೇ ಇಂದು ಸ್ಥಳಕ್ಕೆ ನಗರಸಭೆಯ ಪೌರಾಯುಕ್ತೆ ಮಾಧವಿ, ನಗರಸಭೆಯ ತಾಂತ್ರಿಕ ವಿಭಾಗದ ಇಂಜಿನಿಯರ್ ಪ್ರಸಾದ್ ರೆಡ್ಡಿ, ಒಳಚರಂಡಿ ಕಾಮಗಾರಿ ನೋಡಿಕೊಳ್ಳುವ ಉಸ್ತುವಾರಿ ಅಧಿಕಾರಿ CK ಬಾಬು ಮತ್ತು ನೀರು ಸರಬರಾಜು ಮಾಡುವ ಸಿಬ್ಬಂದಿಯ ತಂಡದೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆಯ ಪೌರಾಯುಕ್ತ ಮಾಧವಿರವರು ಸದರಿ ರಸ್ತೆಯ ಕಾಮಗಾರಿಯನ್ನು 2019ರಲ್ಲಿ SFC ಯೋಜನೆಯ ವಿಶೇಷ ಅನುದಾನದಲ್ಲಿ ಕೈಗೆತ್ತಿಕೊಂಡಿದ್ದು, ಕೆಲ ತಾಂತ್ರಿಕ ಕಾರಣಗಳಿಂದ ಕಾಮಗಾರಿ ಸ್ಥಗಿತಗೊಂಡಿದೆ. ಸದರಿ ರಸ್ತೆಯಲ್ಲಿ ಒಳಚರಂಡಿ ಸಮಸ್ಯೆ ಇದ್ದು, ಒಳಚರಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಹಾಗೂ ಒಂದು ಕಡೆ ಚರಂಡಿ ಮಾಡಿದ್ದು ಮತ್ತೊಂದು ಕಡೆ ಚರಂಡಿ ಮಾಡಬೇಕಾ ಎಂಬುದರ ಬಗ್ಗೆ ಪರಿಶೀಲನೆ ನಡೆಸಿ 2-3 ತಿಂಗಳೊಳಗೆ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಸಾಮಾಜಿಕ ಕಾರ್ಯಕರ್ತ ಅರಿವು ಮಂಜುನಾಥ್ರವರು ಮಾತನಾಡಿ, ಮಳೆ ಬಂದರೆ ಸದರಿ ರಸ್ತೆಯಲ್ಲಿ ಹೆಜ್ಜೆ ಇಡಲು ಸಾಧ್ಯವೇ ಇಲ್ಲದಂತಾದ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿವೆ. ಮಳೆ ಬಂದಾಗ ರಾತ್ರಿ ವೇಳೆಯಲ್ಲಿ ಮತ್ತು ವಿದ್ಯುತ್ ಸಂಪರ್ಕ ಕಡಿತಗೊಂಡಾಗ ಮಕ್ಕಳು, ಹಿರಿಯ ನಾಗರಿಕರು ಓಡಾಡುವುದೇ ಕಷ್ಟವಾಗಿದೆ. ಕೂಡಲೇ ಗುಂಡಿಗಳನ್ನು ತಾತ್ಕಾಲಿಕವಾಗಿ ಮುಚ್ಚಿ ಓಡಾಡಲು ಅನುಕೂಲ ಮಾಡಿಕೊಡುವಂತೆ ಕೋರಿದಾಗ ಪೌರಾಯುಕ್ತರು ಗುಂಡಿಗಳನ್ನು ಮುಚ್ಚಿಸುವ ಭರವಸೆ ಸಹ ನೀಡಿದರು. ಇನ್ನು ಸಿಗದ ಕಾಮಗಾರಿ ಫೈಲ್. ಸದರಿ ಕಾಮಗಾರಿಯ ಬಗ್ಗೆ ಪ್ರತಿಕ್ರಿಯೆಗಾಗಿ ನಗರಸಭೆಯ ತಾಂತ್ರಿಕ ವಿಭಾಗದ ಇಂಜಿನಿಯರ್ ಪ್ರಸಾದ್ ರೆಡ್ಡಿ ಅವರನ್ನು ಕಳೆದ ಸೋಮವಾರ ಸಂಪರ್ಕ ಮಾಡಿದಾಗ ಸಂಪರ್ಕಕ್ಕೆ ಸಿಗಲಿಲ್ಲ. ಇನ್ನು ಮಂಗಳವಾರ ಸಂಪರ್ಕಕ್ಕೆ ಸಿಕ್ಕಿದರೂ ಫೀಲ್ಡ್ನಲ್ಲಿದ್ದು ಕಚೇರಿಗೆ ಹೋಗಿ ಫೈಲ್ ನೋಡಿ ತಿಳಿಸುವುದಾಗಿ ಹೇಳಿ ಗಂಟೆಗಳು ಕಳೆದು ಪ್ರತಿಕ್ರಿಯೆ ನೀಡಲೇ ಇಲ್ಲ. ಮತ್ತೆ ಸಂಜೆ 5 ಗಂಟೆಗೆ ಕರೆ ಮಾಡಿ ಕೇಳಿದಾಗ, ಸರ್ ಹಳೆ ಫೈಲ್ಗಳು ಎಲ್ಲಿವೆ, ಹುಡುಕಾಡಬೇಕು ಎಂದು ಫೈಲ್ಗಳು ಹುಡ್ಕೋಬೇಕು ಎಂದು ಕನಿಷ್ಠ ಆದರೂ 2-3 ಗಂಟೆ ಬೇಕು ಸರ್ ಎಂದು ಪ್ರತಿಕ್ರಿಯೆ ನೀಡಿದ ಅವರು 1 ವಾರದ ನಂತರ ಇಂದು ಫೈಲ್ ಬಗ್ಗೆ ಕೇಳಿದಾಗ ಫೈಲ್ ಸಿಗ್ತಾ ಇಲ್ಲ, ಹುಡುಕುತ್ತೀನಿ ಸರ್ ಎಂಬ ಸಿದ್ಧ ಉತ್ತರ ಅವರಿಂದ ಮತ್ತೆ ಸಿಕ್ಕಿತು. ನಗರಸಭೆಯ ತಾಂತ್ರಿಕಾಧಿಕಾರಿ ಪ್ರಸಾದ್ ರೆಡ್ಡಿ ಈಗಾಗಲೇ ಮಾಡಿಸಿರುವ ಬಹುತೇಕ ಕಾಮಗಾರಿಗಳು ಕಳಪೆಯಾಗಿವೆ ಮತ್ತು ಅವೈಜ್ಞಾನಿಕ ಸಹ ಆಗಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನು ವರ್ಗಾವಣೆ ಮಾಡುವುದೇ ಲೇಸು ಎಂದು ಹಲವಾರು ನಗರಸಭಾ ಸದಸ್ಯರು ಸೇರಿದಂತೆ ಹಲವಾರು ಮುಖಂಡರ ಒತ್ತಾಯ ಸಹ ಆಗಿದೆ. ಈ ಬಗ್ಗೆ ಉಸ್ತುವಾರಿ ಸಚಿವರು ಗಮನ ಹರಿಸುವವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ.